ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಇತ್ತು, ಹಿಯರಿಂಗ್ ಇತ್ತು. ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದಕ್ಕೆ ದೂಡಲಾಗಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿರುವಂತದ್ದು. ಈಗಾಗಲೇ ವಾದ ಪ್ರತಿವಾದ ಆಗಿದೆ. ಸದ್ಯಕ್ಕೆ ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಇಂದು ಎರಡು ಸಂಘಟನೆಗಳು ಅನುಮತಿ ಕೇಳಿವೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ದಾರೆ. ಬೇರೆ ದಿನ ಪಥಸಂಚಲನ ಮಾಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ನವೆಂಬರ್ 2ಕ್ಕೆ ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನವೆಂಬರ್ 2ಕ್ಕೆ ಪಥಸಂಚಲನ ಫಿಕ್ಸ್ ಅನ್ನೋ ರೀತಿ ಆಗಿದೆ. ಹೊಸದಾಗಿ ಅನುಮತಿ ಪಡೆಯಬೇಕು ಅಂತ ಹೈಕೋರ್ಟ್ ಇಲ್ಲಿ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ನವೆಂಬರ್ 2ಕ್ಕೆ ನಾವು ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪರ ವಕೀಲರು ಹೇಳಿದಾರಲ್ವಾ, ಹೀಗಾಗಿ ಹೊಸದಾಗಿ ಅನುಮತಿ ಪಡ್ಕೋಬೇಕು. ಡಿಸಿ ಮತ್ತು ತಹಶೀಲ್ದಾರ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಹೈಕೋರ್ಟ್. ಎಷ್ಟು ಜನ ಭಾಗಿ ಆಗ್ತೀರಿ, ಯಾರಿದ್ರ ಮುತುವರ್ಜಿ ವಹಿಸ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ಇತ ಭೀಮ್ ಆರ್ಮಿ ಕೂಡ ಆರ್ಎಸ್ಎಸ್ ರೀತಿ ನಾವು ಕೂಡ ಒಂದು ಪಥಸಂಚಲನ ಮಾಡ್ತೀವಿ, ನಮಗೂ ಕೂಡ ಪರ್ಮಿಷನ್ ಕೊಡಿ ಅಂತ ಒಂದು ಪರ್ಮಿಷನ್ಗೆ ಅರ್ಜಿಯನ್ನ ಹಾಕಿದ್ರು. ಸದ್ಯಕ್ಕೆ ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯವನ್ನ ನೀಡಿ ಅಂತ ಹೈಕೋರ್ಟ್ ಹೇಳಿದೆ. ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ಸಮಯವನ್ನ ನೀಡಿ ಅಂತ ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಒಂದು ರೀತಿಯಲ್ಲಿ ಪರ್ಮಿಷನ್ ಸಿಕ್ಕಂಗಾಗಿದೆ. ಅಕ್ಟೋಬರ್ 24ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿರುವಂತದ್ದು. ಆರ್ಎಸ್ಎಸ್ ಶಾಂತಿಯುತವಾಗಿ ಪಥಸಂಚಲನ ಮಾಡಿದೆ ಅಂತ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸಿದ್ದಾರೆ. ರಾಜ್ಯಾದ್ಯಂತ ಇವರೆಗೆ 250 ಸ್ಥಳಗಳಲ್ಲಿ ಪಥಸಂಚಲನ ಆಗಿದೆ. ಎಲ್ಲಿ ಕೂಡ ಸಮಸ್ಯೆ ಆಗಿಲ್ಲ. ಅನಗತ್ಯವಾಗಿ ಇದನ್ನ ವಿವಾದ ರೀತಿ ತರ್ತಾ ಇದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋದು ಇಲ್ಲಿ ನಮ್ಮ ಮುಖ್ಯ ಆದ್ಯತೆ. ಬೇರೊಂದು ಸಂಘಟನೆ ಪಥಸಂಚಲನಕ್ಕೆ ಅನುಮತಿ ಕೋರಿದೆ, ಹೀಗಂತ ಬೇರೊಂದು ಸಂಘಟನೆ ಹಿಂದೆ ಅನುಮತಿ ಕೋರಿದೆ. ಹಾಗಾಗಿ ಸ್ವಲ್ಪ ಕ್ಲಾಶ್ ಆಗುವಂತಹ ಚಾನ್ಸಸ್ ಇದೆ ಅಂತ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಿದ್ದಾರೆ. ಗಮನಿಸ್ತಾ ಇರಬಹುದು, ಸದ್ಯಕ್ಕೆ ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಒಪ್ಪಿಗೆ ಸಿಕ್ಕಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಇರಲಿರುವಂಥದ್ದು. ಇದರ ಜೊತೆಗೆ ಇಲ್ಲಿ ಇನ್ನೊಂದು ಸಂಘ ಏನಿದೆ, ಭೀಮ್ ಆರ್ಮಿ ಅನ್ನುವಂತಹ ಸಂಘ ಏನಿದೆ, ಇವರು ಕೂಡ ನಾವು ಕೂಡ ಪಥ ಸಂಚಲನ ಮಾಡ್ತೀವಿ, ನಮಗೂ ಕೂಡ ಪರ್ಮಿಷನ್ ಕೊಡಿ ಅಂತ ಅದೇ ದಿನ ನಮ್ಗೆ ಅವಕಾಶ ಕೊಡಬೇಕು ಅಂತ ಒಂದು ಮನವಿಯನ್ನ ಮಾಡಿದ್ರು. ಸದ್ಯಕ್ಕೆ ಈ ಎರಡೂ ಸಂಘಟನೆಯವರು ಒಂದೇ ದಿನ ಕೇಳಿದ್ರಿಂದ ಅವರಿಗಾಗಿ ನಿಗದಿತ ದಿನಾಂಕವನ್ನ ಕೊಡಲಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಬಗ್ಗೆ ಕಲಬುರಗಿ ಹೈಕೋರ್ಟ್ ತೀರ್ಪಿನ ವಿಚಾರದ ಬಗ್ಗೆ ಆರ್ಎಸ್ಎಸ್ ಪರ ವಕೀಲರಾಗಿರುವಂತಹ ವಾದಿರಾಜ್ ಕಾಡ್ಲೂರ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೋರಿ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿ ಕಮಲ್ ಅವರು ಇದೇ ತಿಂಗಳು 24ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಈಗ ಏನಂತ ಅರ್ಜಿ ಸಲ್ಲಿಸಿರುವಂಥ ಅರ್ಜಿ ಆರ್ಎಸ್ಎಸ್ ಪ್ರಮುಖರಿದ್ದಾರೆ ಮತ್ತು ಅಡ್ವೊಕೇಟ್ ಅವರು ಕೂಡ ಅವರನ್ನು ಮಾತಾಡೋಣ. ಸರ್, ಈಗ ಅರ್ಜಿಯನ್ನು ತಾವು ಸಲ್ಲಿಸಿದ್ರಿ, ಇವತ್ತು ಪಥ ಸಂಚಲನಕ್ಕೆ ಪರವಾನಗಿ ಕೊಡಬೇಕಂತ ಹೇಳಿ ಏನು ಹೇಳಿದೆ ಸರ್ ಕೋರ್ಟ್? ಈಗ ಯಾವಾಗ ನೀವು ಮತ್ತೆ ಅದನ್ನು ಪಥ ಸಂಚಲನ ಮಾಡೋ ಡೇಟನ್ನು ಕೇಳಿದ್ರಿ? ಇವತ್ತು ಸಂಚಲನ ಅಂತಂದು ನಾವು ಪೂರ್ವಭಾವಿ ಅನುಮತಿ ಕೇಳಿದ್ದೀವಿ. ಅಲ್ಲಿನ ತಾಲೂಕು ಆಡಳಿತ ನಿನ್ನೆ ರಾತ್ರಿ 12:25 ಸುಮಾರು ನಮ್ಮ ಅರ್ಜಿಯನ್ನು ತಿರಸ್ಕರಿಸಿತ್ತು. ನಾವು ಉಚ್ಚ ನ್ಯಾಯಾಲಯದ ಮೊರೆಗೆ ಹೋದಿವಿ. ಉಚ್ಚ ನ್ಯಾಯಾಲಯ ಇವತ್ತು ಎರಡು ಸಂಘಟನೆಗಳ ಮೆರವಣಿಗೆ ಅದು ಇದು ಇರೋದರಿಂದ ಮತ್ತೊಂದು ಡೇಟಿಗೆ ನೀವು ಮಾಡಬಹುದಾ ಅಂತ ಹೇಳಿದಾಗ ನಾವು ಮಾಡಲಿಕ್ಕೆ ನಮ್ಮದು ಸಮ್ಮತಿ ಇದೆ ಅಂತ ಹೇಳಿದ್ದೀವಿ. 2ನೇ ತಾರೀಕು ನಾವು ನವೆಂಬರ್ 2ನೇ ತಾರೀಕು ಡೇಟನ್ನು ಕೇಳಿದ್ದೀವಿ. ಅದರ ಬಗ್ಗೆ ವಿಚಾರಣೆ ಮಾಡಿ 24ಕ್ಕೆ ನಿರ್ಣಯ ಮಾನ್ಯ ಹೈಕೋರ್ಟ್ ಕೊಡ್ತದೆ ಅಂತ ಹೇಳಿದೆ. ಇಷ್ಟೇ ನಮ್ಮದು. ತಾವು ಯಾವಾಗ ಮತ್ತೆ ಇದು ಮತ್ತೊಂದು ಕನ್ವೀನಿಯಂಟ್ ಡೇಟನ್ನು ಯಾವುದಾದ್ರು ಹೇಳಿ? ಅದೇ ಹೇಳಿದ್ದೀವಲ್ಲ, 2ನೇ ತಾರೀಕು ಅವರೇ ಕೇಳಿದರು ಕನ್ವೀನಿಯಂಟ್ ಡೇಟ್ ಮತ್ತೊಂದು ಯಾವುದಾದ್ರೂ ಮಾಡ್ಬೋದು ಅಂತ. ನಾವು 2ನೇ ನವೆಂಬರ್ ಕೇಳಿದ್ದೀವಿ. ಅದರ ಬಗ್ಗೆ 24ನೇ ತಾರೀಕಿಗೆ ತೀರ್ಪು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಾಗ್ತದೆ ನೋಡೋಣ. ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದ ಅಡ್ವೊಕೇಟ್ ವಾದಿರಾಜ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಇವತ್ತು ವಾದವನ್ನು ಮಂಡಿಸಿದ್ರಿ, ಏನೇನೆಲ್ಲ ಕೇಳಿದ್ರಿ ಸರ್? ಏನು ವಾದದ ಏನೇನು ತಮ್ಮ ವಾದ ಏನಿದೆ? ಮೊದಲನೇದಾಗಿ ನಾವು 3 ಜನ ಆರ್ಗ್ಯೂ ಮಾಡಿದ್ದು. ಅಂದರೆ ಆನ್ ರೆಕಾರ್ಡ್ ಮೇಲೆ ನಾನು ಮತ್ತು ನಮ್ಮ ತಂದೆಯವರು ಕಾಡ್ಲೂರು ಸತ್ಯನಾರಾಯಣ ಆಚಾರ್ಯ ನಾವಿದ್ವಿ. ನಾವು ಅಲ್ಲಿ ಫಿಸಿಕಲಿ ಬೆಂಗಳೂರಲ್ಲಿ ಹಿಯರಿಂಗ್ ಫಿಕ್ಸ್ ಆಗಿತ್ತು ನಿನ್ನೆ ರಾತ್ರಿ.
ಸೊ ಹೈಬ್ರಿಡ್ ಮೋಡ್ ಅಂತ ಹೇಳಿದರು. ಸೊ ನಾವು ಅಲ್ಲಿ ಪರ್ಸ್ನಲಿ ಹೋಗಿ ಆರ್ಗ್ಯೂ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅರುಣ್ ಶ್ಯಾಮ್ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ. ಅವರು ಒಪ್ಪಿಕೊಂಡು ನಮ್ಮ ಪರವಾಗಿ ಅಲ್ಲಿ ಇನ್ ಪರ್ಸನ್ ಹೋಗಿ ಆರ್ಗ್ಯೂ ಮಾಡಿದರು. ನಮ್ಮ ತಂದೆಯವರು ಹೈಬ್ರಿಡ್ ಮೋಡಲ್ಲಿ ಆನ್ಲೈನ್ ಥ್ರೂ ಆರ್ಗ್ಯೂ ಮಾಡಿದರು. ಮೂಲ ನಮ್ಮದೇನಿತ್ತು ಅಂತಂದರೆ ನಾವು 100ನೇ ವರ್ಷದ ಸೆಲೆಬ್ರೇಷನ್, RSS ಹುಟ್ಟಿ 100ನೇ ವರ್ಷದ ಸೆಲೆಬ್ರೇಷನ್ಗೆ ನಮ್ಮ ಪೆಟಿಷ್ನರ್ಸು 13ನೇ ತಾರೀಕು ಅರ್ಜಿ ಕೊಟ್ಟಿದ್ದರು. 13ನೇ ತಾರೀಕು ಅರ್ಜಿ ಕೊಟ್ಟ ನಂತರ ಕೂಡ ಅವರು ಯಾವುದೇ ರೀತಿ ಅರ್ಜಿ ಮೇಲೆ ಉತ್ತರ ಕೊಟ್ಟಿರಲಿಲ್ಲ ಅಥವಾ ಆರ್ಡರ್ ರಿಜೆಕ್ಟು ಮಾಡಿರಲಿಲ್ಲ, ಪುರಸ್ಕರಿಸಿನೂ ಇರಲಿಲ್ಲ. ಹಾಗಾಗಿ ನಮಗೆ ಇಷ್ಟೇ ಹೇಳ್ತಿದ್ರು ಅವರು, ಭಾಳ ಜನ ಒಂದೇ ಕಡೆ ಅಂದರೆ 3 ಸಂಘಟನೆ ಒಂದೇ ಕಡೆ ಪಥಸಂಚಲನ ಮಾಡೋದ್ರಿಂದ ಸೊ ಅಹಿತಕರ ಘಟನೆ ಆಗ್ಬೋದು ಅಥವಾ ಶಾಂತಿಗೆ ಧಕ್ಕೆ ಬರ್ಬೋದು ಅನ್ನೋ ಒಂದು ನಮಗೆ ಎಂಗ್ಸೈಟಿ ಇರೋದ್ರಿಂದ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಮಾನ್ಯ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋಣ, ಬೇರೆ ಯಾವುದಾದ್ರೂ ಡೇಟ್ ನಿಮ್ಗೆ ಅನುಕೂಲ ಇದ್ದರೆ ಹೇಳಿ ಅಂತ ಹೇಳಿದರು. ನಾವು 2ನೇ ತಾರೀಕು ಹೇಳಿದ್ದೀವಿ ಅಷ್ಟೇ. ಅದಕ್ಕೆ ಮತ್ತೆ ನಮಗೆ ಇವತ್ತು ಮತ್ತೆ ಏನಾದರೂ ಕ್ಲಾರಿಫಿಕೇಷನ್ಸ್ ಕೇಳ್ಬೋದು ಅಂತ ಹೇಳಿದ್ದಾರೆ. ಏನಾದರೂ ಕೇಳಿದರೆ ನಾವು ಆನ್ಸರ್ ಕೊಡಬೇಕು. ಇವತ್ತು ಕೊಟ್ಟ ಮೇಲೆ 24ನೇ ತಾರೀಕು ಮತ್ತೆ ಇನ್ನೊಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ನ್ಯಾಯಾಲಯ ಏನು ಆರ್ಡರ್ ಕೊಡ್ತದೆ ಆ ಪ್ರಕಾರ ನಾವು ಮುಂದೆ ನಡ್ಕೊಳ್ತೀವಿ. ಅರ್ಜಿ ವಿಚಾರಣೆ ಇಟ್ಟಿದೆ. ಆ ಅರ್ಜಿ ವಿಚಾರಣೆ ನಂತರ ನಮ್ಮ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಚಿತ್ತಾಪುರದಲ್ಲಿ RSS ಪಥ ಸಂಚಲನ ನಿಷೇಧ ಹೇರಿದ್ದ ಸರ್ಕಾರದ ನಡೆಗೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಕಡೆ ಪಥ ಸಂಚಲನ ನಡೀತಾ ಇದೆ, ಎಲ್ಲಿಯೂ ಗಲಾಟೆ ಆಗಿಲ್ಲ, ಗಲಭೆ ಆಗಿಲ್ಲ. ಆದರೆ ಚಿತ್ತಾಪುರ ತಹಶೀಲ್ದಾರ್ ಪ್ರಿಯಾಂಕ್ ಖರ್ಗೆ ಕೈಗೊಂಬೆ ಆಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇಷ್ಟು ಜನ ಸೇರ್ತಾ ಇದ್ದೀವಿ, ಕಾನೂನನ್ನ ಪಾಲಿಸ್ತಾ ಇಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತಾ ಇದ್ದಾರೆ. ಸಂವಿಧಾನದಲ್ಲೇ ಇವತ್ತು ಪ್ರತಿಯೊಬ್ಬರಿಗೂ ಸಂಘಟನೆಯ ಪ್ರತಿಯೊಬ್ಬರಿಗೂ ಶೋಭಾಯಾತ್ರೆಯ ಅಥವಾ ಪಥಸಂಚಲನದ ಅನುಮತಿ ಇದೆ. ಅಲ್ಲಿ ಅಲಂಕಾರದ ಕೇಸರಿ ಬಾವುಟಗಳನ್ನು, ಕೇಸರಿ ಪರಪರೆಯನ್ನು ಹಚ್ಚಿದ್ದನ್ನು ಕಿತ್ತು ಹಾಕಿದ್ದಾರೆ. 6,000 ರೂಪಾಯಿ ಅದನ್ನು ಕಟ್ಟಿದಾರಲ್ಲಿ. ಸೊ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಏನು ಸಂದೇಶ ಕೊಡೋಕ್ಕೆ ಹೊರಟಿದ್ದಾರೆ ಅಂತಂದರೆ ಇವತ್ತು ಕಾಂಗ್ರೆಸ್ನವರಿಗೆ ಭಯ ಸ್ಟಾರ್ಟ್ ಆಗಿದೆ. ಚಿತ್ತಾಪುರ್ನಲ್ಲಿ ಇವತ್ತು ಪಥಸಂಚಲನ ಬ್ಯಾನ್ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಇದು ಸರಿಯಲ್ಲ. ನೀವು ಬ್ಯಾನ್ ಮಾಡ್ತಾ ಇರೋದು ಏನನ್ನ, ಶಿಸ್ತನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ದೇಶಭಕ್ತಿಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ಪ್ರಾಮಾಣಿಕತೆಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ರಾಷ್ಟ್ರೀಯತೆಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ಹಿಂದುತ್ವವನ್ನು ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ನೀವು ಯೋಚನೆ ಮಾಡಿ. ನೀವು ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡದೇ ಇರೋದು ಬಹಳ ದೊಡ್ಡ ತಪ್ಪು ಮಾಡಿದಿರಿ. ಇದನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ.